ವಿಸ್ತರಣೆ ಆಗುತ್ತೋ ಅದು ಹೈಕಮಾಂಡ್ ನಾಯಕರು ಬಿಟ್ಟಿದ್ದ ವಿಚಾರ. ಆದರೆ ನಮ್ಮ ಮನವಿ ಹೈಕಮಾಂಡ್ ನಾಯಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಏನಪ್ಪ ಅಂದರೆ, ಈ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಶಾಸಕರು ಇದ್ದಾರೆ, ಅವರು ಸರಳ ಸಜ್ಜನಿಕ ರಾಜಕಾರಣಿಗಳಿದ್ದಾರೆ, ಅವರಿಗೆ ಈ ಸಲ ಸಂಪುಟದಲ್ಲಿ ಸ್ಥಾನವನ್ನು ನೀಡಿ ಗೌರವಿಸಬೇಕಂತೇಳಿ ನಮ್ಮ ವಿಶೇಷವಾದಂಥ ಮನವಿ. ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಸಿಎಸ್ ನಾಡಗೌಡ ಅಪ್ಪಾಜಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಯೂತ್ ಕಾಂಗ್ರೆಸ್ ಹಾಗೂ ಎನ್ಎಸ್ಯುಐ ಘಟಕಗಳ ವತಿಯಿಂದ ಹಾಗೂ ಸದ್ದಾಂ ಕುಂಟುಜಿ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೈಕಮಾಂಡ್ಗೆ ಮನವಿ ಸಲ್ಲಿಸಲಾಯಿತು. ಮುದ್ದೇಬಿಹಾಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಈ ಸುದ್ದಿಗೋಷ್ಠಿ ನಡೆಸಲಾಯಿತು. ಹಿಂದಿನ ಅವಧಿಯಲ್ಲೇ ಅಪ್ಪಾಜಿಯವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿದ್ದರೂ ಕೆಲವು ಕಾರಣಾಂತರಗಳಿಂದ ಅದು ಕೈತಪ್ಪಿತ್ತು. ಆದರೆ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಖಚಿತವಾಗಿ ಸಿಗಬೇಕು ಎಂದು ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಪ್ಪಾಜಿ ನಾಡಗೌಡ ಅವರು ನಮ್ಮ ಜಿಲ್ಲೆಯ ಹಿರಿಯ ಹಾಗೂ ನಿಷ್ಠಾವಂತ ರಾಜಕಾರಣಿಯಾಗಿದ್ದು, ರಾಜಮನೆತನದ ಹಿನ್ನೆಲೆಯಿಂದ ಬಂದಿದ್ದರು. ಯಾವತ್ತೂ ಬಡವರು, ದಲಿತರು ಸೇರಿದಂತೆ ಯಾವುದೇ ವರ್ಗದವರಲ್ಲಿ ತಾರತಮ್ಯ ಮಾಡಲಿಲ್ಲ. ಎಲ್ಲ ವರ್ಗದ ಜನರಿಗೆ ಸಹಕಾರ ನೀಡಿರುವುದು ಗಮನಾರ್ಹವಾಗಿದೆ. ಈ ಸಂದರ್ಭದಲ್ಲಿ ಸದ್ದಾಂ ಕುಂಟುಜಿ ಅವರು, ಕರ್ನಾಟಕ ರಾಜ್ಯ ಎನ್ಎಸ್ಯುಐ ಪ್ರಧಾನ ಕಾರ್ಯದರ್ಶಿ ಅವರು ಮಾತನಾಡಿದರು. ಜನಪ್ರಿಯ ಶಾಸಕರು ಸತತ 6 ಸಲ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಅವರ ಹಿರಿಯತನ ಮೇಲೆ, ಅವರು ಸಲ್ಲಿಸಿದಂಥ ಪಕ್ಷಕ್ಕೆ ಸೇವೆಯನ್ನು ಪರಿಗಣಿಸಿ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ನಾಯಕರು ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಿ ಗೌರವಿಸಬೇಕಂಥೇಳಿ ನಾವು ಪತ್ರಿಕಾ ಮಾಧ್ಯಮ ಮಿತ್ರರ ಮುಖಾಂತರ ಮನವಿ ಮಾಡಿಕೊಳ್ಳಲು ಬಯಸ್ತೇನೆ. ನಾಡಗೌಡ ಸಾಹೇಬರು ಈ ಮತಕ್ಷೇತ್ರಕ್ಕೆ ಹಲವಾರು ಅಭಿವೃದ್ಧಿಪರ ಕೆಲಸವನ್ನು ಮಾಡಿದ್ದಾರೆ. ಸರಳ ಸಜ್ಜನಿಕ ರಾಜಕಾರಣಿಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಅವರು ಕೂಡ ಒಬ್ಬರು. 1989ರಿಂದ ವಿಧಾನಸಭೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು 8 ಸಲ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಅದರಲ್ಲಿ 6 ಸತಿ ವಿಧಾನಸಭೆಗೆ ಪ್ರವೇಶ ಮಾಡಿದ್ದಾರೆ. ಹಲವಾರು ಅಭಿವೃದ್ಧಿ ಕೆಲಸ ಈ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಮಾಡಿದ್ದಾರೆ. ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಒಂದು ರಾಯಲ್ ಫ್ಯಾಮಿಲಿಯಿಂದ ಅವರು ಬಂದವರು. ಯಾವತ್ತಿಗೂ ಕೂಡ ಅವರು ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಮೇಲ್ವರ್ಗದ ಪರವಾಗಿ, ಎಲ್ಲ ವರ್ಗದ ಜನರ ಪರವಾಗಿ ವಿಶೇಷ ಕಾಳಜಿ ಉಳ್ಳುವಂಥ ಶಾಸಕರು ಯಾರು ಈ ರಾಜ್ಯದಲ್ಲಿದ್ದರೆ ಅದು ಅಪ್ಪಾಜಿ ಸಾಹೇಬರು. ಅವರಿಗೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರ ಹೆಸರನ್ನು ಈ ರೀತಿ ಈ ಸಲ ಪರಿಗಣಿಸಿ ಅವರಿಗೆ ಸಚಿವರಾಗಿ ಮಾಡಬೇಕಂಥೇಳಿ ಸಂಬಂಧಪಟ್ಟಂಥ ಹೈಕಮಾಂಡಿನ ನಾಯಕರಿಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ವಿಸ್ತರಣೆ ಆಗುತ್ತೋ ಅದು ಹೈಕಮಾಂಡ್ ನಾಯಕರು ಬಿಟ್ಟಿದ್ದ ವಿಚಾರ. ಆದರೆ ನಮ್ಮ ಮನವಿ ಹೈಕಮಾಂಡ್ ನಾಯಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಏನಪ್ಪ ಅಂದರೆ, ಈ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಶಾಸಕರು ಇದ್ದಾರೆ, ಅವರು ಸರಳ ಸಜ್ಜನಿಕ ರಾಜಕಾರಣಿಗಳಿದ್ದಾರೆ, ಅವರಿಗೆ ಈ ಸಲ ಸಂಪುಟದಲ್ಲಿ ಸ್ಥಾನವನ್ನು ನೀಡಿ ಗೌರವಿಸಬೇಕಂತೇಳಿ ನಮ್ಮ ವಿಶೇಷವಾದಂಥ ಮನವಿ. ಜಿಲ್ಲೆಯಿಂದ 2 ಸಚಿವರು ಇದ್ದಾರೆ ಆಲ್ರೆಡಿ. ನಮಗೆ ಈ ಸರ್ತಿ ಹೈಕಮಾಂಡ್ ನಾಯಕರ ಮೇಲೆ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ಯಾರಿಗಾರು ಒಬ್ಬರಿಗೆ ಡ್ರಾಪ್ ಮಾಡಿ ಇವರಿಗೆ ಹಿಂಗೆ ಮಾಡ್ಕೋತಾರೆ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ಸ್ಥಾನ ಅಲಂಕರಿಸೋದು ಅಷ್ಟೇ ನಿಶ್ಚಿತ. ಇದೇ ಸರಿ ಸಿದ್ದರಾಮಯ್ಯ ಹೇಳೋದ್ರು, ಇಲ್ಲಿ ಬಂದು ಭಾಷಣ ಮಾಡಿ ಕಾರ್ಯಕ್ರಮದಾಗ ಸಚಿವ ಸ್ಥಾನ ಫಿಕ್ಸ್ ನಾವು ನಾಡಗೌಡ ಆಯ್ಕೆ ಮಾಡಿದ್ರು. ಜನ ಮುದ್ದೇಬಿಹಾಳ ಮತಕ್ಷೇತ್ರದ ಜನ ಆಯ್ಕೆ ಮಾಡಿದ್ರು 2 ಸರಿ. ಆದರೂ ಬರೀ ನಿಗಮ ಮಂಡಳಿ ಕೊಟ್ಟು ಅವ್ರನ್ನ ಕುಂದಿಸಿದ್ರು. ಏನು ಸರ? ಸರ್ ಇಲ್ಲ, ಈ ಜಿಲ್ಲೆಯಿಂದ 2 ಸಚಿವರು ಇದ್ದಾರೆ ಆಲ್ರೆಡಿ. ನಮ್ಗೆ ಈ ಸರ್ತಿ ಹೈಕಮಾಂಡ್ ನಾಯಕರ ಮೇಲೆ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ಯಾರಿಗಾರು ಒಬ್ಬರಿಗೆ ಡ್ರಾಪ್ ಮಾಡಿ ಇವರಿಗೆ ಹಿಂಗೆ ಮಾಡ್ಕೋತಾರೆ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ಮಾಡಿ ಹೋದ ಸಲ 2013 ನಾವು ಕೇಳೀವಿ. ಇನ್ನೂ ಸ್ವಲ್ಪ ಒಂದು ಇದ್ರ ಮ್ಯಾಗ ಸ್ವಲ್ಪ ತಪ್ಪೈತಿ. ಈ ಸಲ ಅವರಿಗೆ ಕೊಡ್ತಾರಂತ ನಮ್ಗೆ ಆತ್ಮವಿಶ್ವಾಸ ಐತಿ. ಈ ಸಲ ಹೈಕಮಾಂಡ್ ಪರಿಗಣಿಸ್ತಾರೆ. ಹಿರಿಯರದಾರ, ದೊಡ್ಡವರದಾರ, 6 ಸಲ ಗೆದ್ದಿದ್ದಾರೆ. ಅವರಲ್ಲಿ ಎಲ್ಲ ರೀತಿಯಿಂದ ಪಕ್ಷದ ಚೌಕಟ್ಟಿನಾಗ, ಪಕ್ಷದ ನಿಷ್ಠೆ ಒಳಗೆ ನಂಬರ್ 1 ಶಾಸಕರು ನಮ್ಮ CS ನಾಡಗೌಡ ಸಾಹೇಬರು. ಯಾರಾದರೂ ಇದ್ರೆ ಈ ಒಂದು ಡಿಸ್ಟಿಕ್ನಾಗ, ಬಿಜಾಪುರ ಡಿಸ್ಟಿಕ್ನಾಗ
ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತವಾಗಿ ಪ್ರಾಮಾಣಿಕವಾಗಿ ಏನಾರ ದುಡ್ದಾರ 6 ಸಲ ಗೆದ್ದಿದ್ದಾರೆ ಅಂತಂತಂದ್ರೆ CS ನಾಡಗೌಡ ಬಿಟ್ಟರೆ ಈ ಜಿಲ್ಲೆದೊಳಗೆ ಯಾರೂ ಇಲ್ಲ. ಅವರು ಹಿರಿಯರು, ಎಲ್ಲರಿಗಿಂತ ಹಿರಿಯರು ಅದಾರ. ಮನವಿ ಅವರು ಸತತ ಪ್ರಯತ್ನ ಇದೆ, ಆದರೆ ಈ ಸಲ ಮಾತ್ರ ಕೊಡ್ತಾರಂತ ನಮಗೆ ಆತ್ಮವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ NSUI ಪ್ರಧಾನ ಕಾರ್ಯದರ್ಶಿ ಸದ್ದಾಂ ಕುಂಟೋಜಿ, ವಿಜಯಪುರ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಫೀಕ್ ಶಿರೋಳ್, ಕಾಂಗ್ರೆಸ್ ಪಕ್ಷದ ಮುಖಂಡರು ಸಿಕಂದರ್ ಜಾನ್ವೇಕರ್, ಯುವ ಕಾಂಗ್ರೆಸ್ ಮುಖಂಡರು ರಾಮಣ್ಣ ನಾಯಕ್ ಮಕ್ಕಳ್, ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಾಕೀರ್ ಮೂಲಿಮನಿ ಉಪಸ್ಥಿತರಿದ್ದರು. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.